ಪ್ರತ್ಯೇಕ ಪ್ರಕರಣಗಳಾದರೂ ಕೂಡ ಆರೋಪದ ಸ್ವಭಾವ ಬೇರೆ ಆದರೂ ಕೂಡ ಈಗ ದರ್ಶನ್ ಅವ್ರನ್ನ ಕೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ನಾನು ಮಾಡೇ ಇಲ್ಲ, ನನಗೂ ಅದಕ್ಕೂ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಕಿದ್ರು ಜೈಲಿಗೆ? ಅಥವಾ ಯಾವುದೋ ಒಂದು ಚಿಕ್ಕ ರಾಬರಿ ಆಗುತ್ತೆ ಅಂದ್ಕೊಳ್ಳಿ, ಕಳ್ಳನನ್ನು ಹಿಡಿದು ನೀನು ಕಳ್ಳತನ ಮಾಡದೆ ಹೌದಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳೋದು. ಹಾಗಂದ ಮಾತ್ರಕ್ಕೆ ಆ ಕಳ್ಳನ ತನಿಖೆಯನ್ನು ನಿಲ್ಲಿಸ್ಬಿಡುತ್ತಾ ಸರ್ಕಾರ, ಪೊಲೀಸ್ ಇಲಾಖೆ? ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಅವರೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ಅವ್ರ ಪಾತ್ರ ಇದರಲ್ಲಿ ಇಲ್ಲ ಅಂತ ಹೇಳುವ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ತನಿಖೆಯಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ದೂರ ಇಡುವ ನಿರ್ಧಾರವನ್ನ ಸರ್ಕಾರ ಈಗ ಆಲ್ರೆಡಿ ಕೈಗೊಂಡಿದೆ ಅನ್ನೋ ಸಂದೇಶವನ್ನೇನಾದರೂ ನೀಡ್ತಿದ್ದಾರಾ? ಅನುಮಾನ ದಟ್ಟವಾಗ್ತಾ ಇದೆ. ಒಟ್ಟಾರೆಯಾಗಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಪ್ರತಿ ದಿನವೂ ಕೂಡ ಒಂದೊಂದು ಹೊಸ ಆಯಾಮವನ್ನು ಪಡೆದುಕೊಳ್ತಾ ಒಂದು ಲಾಜಿಕಲ್ ಎಂಡ್ಗೆ ಹೋಗುತ್ತಾ ಈ ಪ್ರಕರಣ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕುಟುಂಬಸ್ಥರು ಆಗ್ರಹಿಸ್ತಾ ಇರುವ ನ್ಯಾಯ ಸಿಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಗೊಂದಲಗಳು. ನಿನ್ನೆ ನಾವು ಗಮನಿಸಿದ್ವಿ ಹಣ ಕೊಟ್ಟವ್ರು ಯಾರು, ಯಾವ ಕಾರಣಕ್ಕೆ ಅನ್ನೋ ಗೊಂದಲ. ಮೊನ್ನೆ ನಾವು ಗಮನಿಸಿದ್ವಿ ಪೊಲೀಸ್ ಇಲಾಖೆ ಆತ್ಮಹತ್ಯೆಗೂ ಮುಂಚೆ ಆತ್ಮಹತ್ಯೆ ನಂತರವೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸಿದೆ ಅನ್ನೋ ಆರೋಪ. ಇವತ್ತು ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಹೌದೋ ಇಲ್ವೋ ಅನ್ನೋ ಗೊಂದಲ. ಕುಟುಂಬಸ್ಥರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಆತ ಗುತ್ತಿಗೆದಾರನಲ್ವೋ, ಆದರೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ, ನೊಂದಿದ್ದಾನೆ, ಕಿರುಕುಳ ಅನುಭವಿಸಿದ್ದಾನೆ, ಅದಕ್ಕಾದರೂ ನ್ಯಾಯ ಬೇಕಲ್ಲ ಅಂತ ಹೇಳಿ. ಆದರೆ ಸರ್ಕಾರ ಈ ಪ್ರಕರಣವನ್ನು ಯಾವ ರೀತಿ ಪರಿಗಣಿಸ್ತಾ ಇದೆ ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಸುತ್ತ ಇವತ್ತಾಗಿರುವ ಡೆವಲಪ್ಮೆಂಟ್ಸ್ನಿಂದ ಹುಟ್ಟಿರುವ ಕೆಲವೊಂದಷ್ಟು ಅನುಮಾನವನ್ನು ಗಮನಿಸ್ತಾ ಹೋಗೋಣ. ಆತ ಗುತ್ತಿಗೆದಾರನೇ ಅಲ್ಲ ಅಂತ ಹೇಳಿ ಬೀದರ್ ಮೂಲದ ಜಿಲ್ಲಾ ಗುತ್ತಿಗೆದಾರರ ಸಂಘ ಸ್ಪಷ್ಟನೆಯನ್ನು ನೀಡಿದೆ. ಸಚಿನ್ ಪಾಂಚಾಳ್ ಅವರು ಗುತ್ತಿಗೆದಾರನೇ ಅಲ್ಲ, ಹಾಗಂದ ಮಾತ್ರಕ್ಕೆ ರಾಜು ಕಪ್ನೂರ್ ಅವ್ರ ಜೊತೆಯಲ್ಲಿ ಹಣಕಾಸಿನ ವಹಿವಾಟಾಗಿತ್ತು ಸುಳ್ಳ. ಅವರು ತಮ್ಮನೇ ದಾಖಲೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಗುತ್ತಿಗೆದಾರ ಅಲ್ಲ ಸಚಿನ್ ಅನ್ನೋದಾಗಿದ್ರೆ ರಾಜು ಕಪ್ನೂರ್ ಯಾಕೆ ದುಡ್ಡು ಕೊಟ್ಟರು? ಅಥವಾ ಸಚಿನ್ ಅವ್ರ ಆರೋಪ ಯಾಕೆ ಮಾಡ್ತಾರೆ ಕಾಂಟ್ರಾಕ್ಟ್ ಕೊಡಿಸೋದಾಗಿ ನಂಬಿಸಿದ್ರು ಅಂತ ಹೇಳಿ? ಗುತ್ತಿಗೆದಾರ ಹೌದೋ ಅಲ್ವೋ ಅನ್ನೋದಕ್ಕಿಂತ ಆ ಹಣಕಾಸಿನ ವಹಿವಾಟು ಯಾಕೆ ಆಯಿತು ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಸಚಿನ್ ಪಾಂಚಾಳ್ ಉಪ ಗುತ್ತಿಗೆದಾರ ಅಂತ ಹೇಳಿ ಸಂಘ ಹೇಳ್ತಾ ಇದೆ. ಮತ್ತೊಂದು ಕಡೆ ನಾವು ಈಗಷ್ಟೇ ಗಮನಿಸಿದ್ವಿ ಗೃಹ ಸಚಿವರ ಹೇಳಿಕೆ, ತನಿಖೆಗೂ ಮೊದಲೇ ಸಚಿವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ ಪ್ರಕರಣ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ, ರಾಜು ಕಪನೂರು ಹಾಗೆ ಇನ್ನುಳಿದ 8 ಮಂದಿ ಹೆಸರೇನು ಸಚಿನ್ ಅವರ ಆತ್ಮಹತ್ಯೆ ಪತ್ರದಲ್ಲಿ ಉಲ್ಲೇಖ ಆಗಿದೆ, ಅವರಿಗೆ ಮಾತ್ರ ಸೀಮಿತವಾದದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಇನ್ಕ್ಲೂಡ್ ಮಾಡ್ಕೊಂಡು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಗೃಹ ಸಚಿವರು. ತನಿಖೆಗೆ ಮುಂಚೆಯೇ CID ವರದಿ ಬರುವ ಮೊದಲೇ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ, ಈ ಪ್ರಕರಣದ ತನಿಖೆಗೂ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪಗಳಿದ್ರೂ ಕೂಡ ವಕಾಲತನ್ನು ವಹಿಸ್ತಿರೋದನ್ನು ಗಮನಿಸಿದ್ರೆ ನಿಜಕ್ಕೂ ಪಾರದರ್ಶಕ ತನಿಖೆ ಈ ಪ್ರಕರಣದಲ್ಲಿ ಆಗುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಪರಮೇಶ್ವರ್ ಅವರ ರಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಾಳ ಹಾಕ್ದಂತೆ ಕಾಣ್ತಾ ಇದೆ. ಎವಿಡೆನ್ಸ್ ಇದೆಯೇನ್ರಿ? ಪ್ರಿಯಾಂಕ್ ಖರ್ಗೆ ಅವರನ್ನ ಮೀಟ್ ಆಗಿದ್ರು ಅನ್ನೋದಕ್ಕೆ, ಪ್ರಿಯಾಂಕ್ ಖರ್ಗೆ ಅವರಿಂದಲೇ ಅವರ ಆಪ್ತರಿಂದಲೇ ಕಿರುಕುಳ ಆಯಿತು ಅನ್ನೋದಕ್ಕೆ ಎವಿಡೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಿಯಾಂಕ್ ಖರ್ಗೆ ಅವರ ಹಳೇದೊಂದು ಬೈಟ್, ಅವರ ಪತ್ರಿಕಾ ರಿಯಾಕ್ಷನ್, ಪ್ರತಿಕ್ರಿಯೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಆದ ಸಂದರ್ಭದಲ್ಲಿ ಇದೇ ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿತ್ತು ಕಾಂಗ್ರೆಸ್. ಆಗ ಈಶ್ವರಪ್ಪನವರ ವಿರುದ್ಧ ಮಾತನಾಡೋ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ್ರಿ, ಸಾವನ್ನಪ್ಪುವ ಸಂದರ್ಭದಲ್ಲಿ ಆತ ಎಷ್ಟೆಲ್ಲ ಕಿರುಕುಳ ಅನುಭವಿಸಿರಬಹುದು, ಇದಕ್ಕಿಂತ ಸಾಕ್ಷ್ಯ ಬೇಕಾ ಅಂತ ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಅಂಥದ್ದೇ ಆರೋಪ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಸುತ್ತಕೊಳ್ತಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಸಾಕ್ಷ್ಯ ಕೇಳ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಾಕ್ಷ್ಯ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯೋದಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕುಟುಂಬಸ್ಥರು ನಿರೀಕ್ಷೆ ಮಾಡ್ತಿರುವ ನ್ಯಾಯ ಸಿಗುತ್ತಾ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಪ್ರತ್ಯೇಕ ಪ್ರಕರಣಗಳಾದರೂ ಕೂಡ ಆರೋಪದ ಸ್ವಭಾವ ಬೇರೆ ಆದರೂ ಕೂಡ ಈಗ ದರ್ಶನ್ ಅವ್ರನ್ನ ಕೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ನಾನು ಮಾಡೇ ಇಲ್ಲ, ನನಗೂ ಅದಕ್ಕೂ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಕಿದ್ರು ಜೈಲಿಗೆ? ಅಥವಾ ಯಾವುದೋ ಒಂದು ಚಿಕ್ಕ ರಾಬರಿ ಆಗುತ್ತೆ ಅಂದ್ಕೊಳ್ಳಿ, ಕಳ್ಳನನ್ನು ಹಿಡಿದು ನೀನು ಕಳ್ಳತನ ಮಾಡದೆ ಹೌದಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳೋದು. ಹಾಗಂದ ಮಾತ್ರಕ್ಕೆ ಆ ಕಳ್ಳನ ತನಿಖೆಯನ್ನು ನಿಲ್ಲಿಸ್ಬಿಡುತ್ತಾ ಸರ್ಕಾರ, ಪೊಲೀಸ್ ಇಲಾಖೆ? ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಅವರೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ಅವ್ರ ಪಾತ್ರ ಇದರಲ್ಲಿ ಇಲ್ಲ ಅಂತ ಹೇಳುವ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ತನಿಖೆಯಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ದೂರ ಇಡುವ ನಿರ್ಧಾರವನ್ನ ಸರ್ಕಾರ ಈಗ ಆಲ್ರೆಡಿ ಕೈಗೊಂಡಿದೆ ಅನ್ನೋ ಸಂದೇಶವನ್ನೇನಾದರೂ ನೀಡ್ತಿದ್ದಾರಾ? ಅನುಮಾನ ದಟ್ಟವಾಗ್ತಾ ಇದೆ. ಒಟ್ಟಾರೆಯಾಗಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ
ಪ್ರತಿ ದಿನವೂ ಕೂಡ ಒಂದೊಂದು ಹೊಸ ಆಯಾಮವನ್ನು ಪಡೆದುಕೊಳ್ತಾ ಒಂದು ಲಾಜಿಕಲ್ ಎಂಡ್ಗೆ ಹೋಗುತ್ತಾ ಈ ಪ್ರಕರಣ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕುಟುಂಬಸ್ಥರು ಆಗ್ರಹಿಸ್ತಾ ಇರುವ ನ್ಯಾಯ ಸಿಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಗೊಂದಲಗಳು. ನಿನ್ನೆ ನಾವು ಗಮನಿಸಿದ್ವಿ ಹಣ ಕೊಟ್ಟವ್ರು ಯಾರು, ಯಾವ ಕಾರಣಕ್ಕೆ ಅನ್ನೋ ಗೊಂದಲ. ಮೊನ್ನೆ ನಾವು ಗಮನಿಸಿದ್ವಿ ಪೊಲೀಸ್ ಇಲಾಖೆ ಆತ್ಮಹತ್ಯೆಗೂ ಮುಂಚೆ ಆತ್ಮಹತ್ಯೆ ನಂತರವೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸಿದೆ ಅನ್ನೋ ಆರೋಪ. ಇವತ್ತು ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಹೌದೋ ಇಲ್ವೋ ಅನ್ನೋ ಗೊಂದಲ. ಕುಟುಂಬಸ್ಥರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಆತ ಗುತ್ತಿಗೆದಾರನಲ್ವೋ, ಆದರೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ, ನೊಂದಿದ್ದಾನೆ, ಕಿರುಕುಳ ಅನುಭವಿಸಿದ್ದಾನೆ, ಅದಕ್ಕಾದರೂ ನ್ಯಾಯ ಬೇಕಲ್ಲ ಅಂತ ಹೇಳಿ. ಆದರೆ ಸರ್ಕಾರ ಈ ಪ್ರಕರಣವನ್ನು ಯಾವ ರೀತಿ ಪರಿಗಣಿಸ್ತಾ ಇದೆ ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಸುತ್ತ ಇವತ್ತಾಗಿರುವ ಡೆವಲಪ್ಮೆಂಟ್ಸ್ನಿಂದ ಹುಟ್ಟಿರುವ ಕೆಲವೊಂದಷ್ಟು ಅನುಮಾನವನ್ನು ಗಮನಿಸ್ತಾ ಹೋಗೋಣ. ಆತ ಗುತ್ತಿಗೆದಾರನೇ ಅಲ್ಲ ಅಂತ ಹೇಳಿ ಬೀದರ್ ಮೂಲದ ಜಿಲ್ಲಾ ಗುತ್ತಿಗೆದಾರರ ಸಂಘ ಸ್ಪಷ್ಟನೆಯನ್ನು ನೀಡಿದೆ. ಸಚಿನ್ ಪಾಂಚಾಳ್ ಅವರು ಗುತ್ತಿಗೆದಾರನೇ ಅಲ್ಲ, ಹಾಗಂದ ಮಾತ್ರಕ್ಕೆ ರಾಜು ಕಪ್ನೂರ್ ಅವ್ರ ಜೊತೆಯಲ್ಲಿ ಹಣಕಾಸಿನ ವಹಿವಾಟಾಗಿತ್ತು ಸುಳ್ಳ. ಅವರು ತಮ್ಮನೇ ದಾಖಲೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಗುತ್ತಿಗೆದಾರ ಅಲ್ಲ ಸಚಿನ್ ಅನ್ನೋದಾಗಿದ್ರೆ ರಾಜು ಕಪ್ನೂರ್ ಯಾಕೆ ದುಡ್ಡು ಕೊಟ್ಟರು, ಅಥವಾ ಸಚಿನ್ ಅವ್ರ ಆರೋಪ ಯಾಕೆ ಮಾಡ್ತಾರೆ, ಕಾಂಟ್ರಾಕ್ಟ್ ಕೊಡಿಸೋದಾಗಿ ನಂಬಿಸಿದ್ರು ಅಂತ ಹೇಳಿ. ಗುತ್ತಿಗೆದಾರ ಹೌದೋ ಅಲ್ವೋ ಅನ್ನೋದಕ್ಕಿಂತ ಆ ಹಣಕಾಸಿನ ವಹಿವಾಟು ಯಾಕೆ ಆಯಿತು ಅನ್ನೋದು ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಸಚಿನ್ ಪಾಂಚಾಳ್ ಉಪ ಗುತ್ತಿಗೆದಾರ ಅಂತ ಹೇಳಿ ಸಂಘ ಹೇಳ್ತಾ ಇದೆ. ಮತ್ತೊಂದು ಕಡೆ ನಾವು ಈಗಷ್ಟೇ ಗಮನಿಸಿದ್ವಿ ಗೃಹ ಸಚಿವರ ಹೇಳಿಕೆ, ತನಿಖೆಗೂ ಮೊದಲೇ ಸಚಿವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ ಪ್ರಕರಣ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ, ರಾಜು ಕಪನೂರು ಹಾಗೆ ಇನ್ನುಳಿದ 8 ಮಂದಿ ಹೆಸರೇನು ಸಚಿನ್ ಅವರ ಆತ್ಮಹತ್ಯೆ ಪತ್ರದಲ್ಲಿ ಉಲ್ಲೇಖ ಆಗಿದೆ, ಅವರಿಗೆ ಮಾತ್ರ ಸೀಮಿತವಾದದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಇನ್ಕ್ಲೂಡ್ ಮಾಡ್ಕೊಂಡು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಗೃಹ ಸಚಿವರು. ತನಿಖೆಗೆ ಮುಂಚೆಯೇ CID ವರದಿ ಬರುವ ಮೊದಲೇ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ, ಈ ಪ್ರಕರಣದ ತನಿಖೆಗೂ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪಗಳಿದ್ರೂ ಕೂಡ ವಕಾಲತನ್ನು ವಹಿಸ್ತಿರೋದನ್ನು ಗಮನಿಸಿದ್ರೆ ನಿಜಕ್ಕೂ ಪಾರದರ್ಶಕ ತನಿಖೆ ಈ ಪ್ರಕರಣದಲ್ಲಿ ಆಗುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಪರಮೇಶ್ವರ್ ಅವರ ರಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಾಳ ಹಾಕ್ದಂತೆ ಕಾಣ್ತಾ ಇದೆ. ಎವಿಡೆನ್ಸ್ ಇದೆಯೇನ್ರಿ? ಪ್ರಿಯಾಂಕ್ ಖರ್ಗೆ ಅವರನ್ನ ಮೀಟ್ ಆಗಿದ್ರು ಅನ್ನೋದಕ್ಕೆ, ಪ್ರಿಯಾಂಕ್ ಖರ್ಗೆ ಅವರಿಂದಲೇ ಅವರ ಆಪ್ತರಿಂದಲೇ ಕಿರುಕುಳ ಆಯಿತು ಅನ್ನೋದಕ್ಕೆ ಎವಿಡೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಿಯಾಂಕ್ ಖರ್ಗೆ ಅವರ ಹಳೇದೊಂದು ಬೈಟ್, ಅವರ ಪತ್ರಿಕಾ ರಿಯಾಕ್ಷನ್ ಪ್ರತಿಕ್ರಿಯೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಆದ ಸಂದರ್ಭದಲ್ಲಿ ಇದೇ ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿತ್ತು ಕಾಂಗ್ರೆಸ್. ಆಗ ಈಶ್ವರಪ್ಪನವರ ವಿರುದ್ಧ ಮಾತನಾಡೋ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ್ರಿ, ಸಾವನ್ನಪ್ಪುವ ಸಂದರ್ಭದಲ್ಲಿ ಆತ ಎಷ್ಟೆಲ್ಲ ಕಿರುಕುಳ ಅನುಭವಿಸಿರಬಹುದು, ಇದಕ್ಕಿಂತ ಸಾಕ್ಷ್ಯ ಬೇಕಾ ಅಂತ ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಅಂಥದ್ದೇ ಆರೋಪ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಸುತ್ತಕೊಳ್ತಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಸಾಕ್ಷ್ಯ ಕೇಳ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಾಕ್ಷ್ಯ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯೋದಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕುಟುಂಬಸ್ಥರು ನಿರೀಕ್ಷೆ ಮಾಡ್ತಿರುವ ನ್ಯಾಯ ಸಿಗುತ್ತಾ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಉಳಿದಿದೆ.